ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಫೆಬ್ರವರಿ 27ರಂದು ಜೆಡಿಎಸ್ ಜನತಾ ಕಿತ್ತೂರ ಸಮಾವೇಶ. ಕಾರ್ಯಕರ್ತರು ಸಾರ್ವಜನಿಕರಿಗೆ ಭಾಗವಹಿಸುವಂತೆ ಕರೆ. ವಿಜಯಪುರ ದಿನಾಂಕ 27/7/2026ರಂದು ವಿಜಯಪುರದಲ್ಲಿ ನಡೆಯಲಿರುವ ಜೆಡಿಎಸ್ ಜನತಾ ಸಮಾವೇಶ, ಕಿತ್ತೂರ ಸಮಾವೇಶ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಪತ್ರಿಕಾಗೋಷ್ಠಿ ಮೂಲಕ ಆಹ್ವಾನಿಸಲಾಯಿತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜೆಡಿಎಸ್ ಪಕ್ಷದ ಮಾಜಿ ಸಚಿವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಆಲ್ಕೋಡ್ ಹನುಮಂತಪ್ಪ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಸಾರ್ವಜನಿಕರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಜನತಾ ಸಮಾವೇಶವನ್ನು 4 ವಿಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದರ 2ನೇ ಹಂತವಾಗಿ ಬೆಳಗಾವಿ ವಿಭಾಗದ ಸಮಾವೇಶವನ್ನು ವಿಜಯಪುರ ನಗರದಲ್ಲಿ ಆಯೋಜಿಸಲಾಗಿದ್ದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಜಿಲ್ಲಾಧ್ಯಕ್ಷರಾದ ಶ್ರೀ MY ಮುಧೋಳ್ ಅವರು ಮಾತನಾಡಿ, ಜಿಲ್ಲೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 10 ವಾಹನಗಳ ಮೂಲಕ ಕಾರ್ಯಕರ್ತರು ಸಮಾವೇಶಕ್ಕೆ ಹಾಜರಾಗುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಮಾವೇಶ ಯಶಸ್ವಿಗೊಳ್ಳಲು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ H ಕೊಪ್ಪಳ ಅವರು ಸುದ್ದಿಗೋಷ್ಠಿಯನ್ನು ಪ್ರಾರಂಭಿಸಿ, ಎಲ್ಲ ಛಾಯಾ ಮತ್ತು ಪತ್ರಿಕಾ ಮಾಧ್ಯಮದವರು ಕಾರ್ಯಕ್ರಮದ ಕುರಿತು ವಿಶೇಷವಾಗಿ ಹಾಗೂ ವ್ಯಾಪಕವಾಗಿ ಸುದ್ದಿ ಪ್ರಸಾರ ಮಾಡುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಈರಣ್ಣ ಬಾಳಿಕಾಯಿ, ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷರಾದ ಶಿರಾಜ್ ಕದಡಿ, ಹಿಂದುಳಿದ ವರ್ಗದ ಅಧ್ಯಕ್ಷರು ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಹೂಗಾರ, ಗದಗ್ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ರಾಜೇಶ್ ಸಾಬ್ ತಹಶೀಲ್ದಾರ್, ಮುಖಂಡರಾದ ರಮೇಶ್ ಹುಣಸಿಮರದ, ಗಜೇಂದ್ರಗಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಬಾದೂಷಾ ಭಗವಾನ್ ಹಾಗೂ ಇನ್ನೋರ್ವ ಮುಖಂಡರಾದ ಅಹಮದ್ ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷ ಸ್ಥಾಪನೆಗೊಂಡು 25 ವರ್ಷ ಪೂರ್ಣಗೊಂಡಿದ್ದ ನಿಮಿತ್ತ ನಮ್ಮ ಕರ್ನಾಟಕಾದ್ಯಂತ ಜನತಾ ಸಮಾವೇಶ ಮಾಡಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಈಗಾಗಲೇ ಹಾಸನ ಪಟ್ಟಣದಲ್ಲಿ ಸಮಾವೇಶ ಮುಗಿಸಿ ನಮ್ಮ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಸಮಾವೇಶ ಮಾಡಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಪಕ್ಷದವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಂದಿನ ಈ ಪತ್ರಿಕಾ ಮತ್ತು ಸುದ್ದಿಗೋಷ್ಠಿ ಅದರ ನಿಮಿತ್ತ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಂದಿನ ಈ ಸುದ್ದಿಗೋಷ್ಠಿಯ ನೇತೃತ್ವವನ್ನು ನಮ್ಮ ಮಾಜಿ ಸಚಿವರು ಹಾಗೂ JDS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಆಲ್ಕೋಡ್ ಹನುಮಂತಪ್ಪ ಅವರು ವಹಿಸಿಕೊಂಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ MY ಮುಧೋಳ್ ಅವರು ಉಪಸ್ಥಿತರಿರುತ್ತಾರೆ. ಅದೇ ರೀತಿಯಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಆದಂಥ ಈರಣ್ಣ ಬಾಳಿಕಾಯಿಯವರು, ನಮ್ಮ ಅಲ್ಪಸಂಖ್ಯಾತರ ಘಟಕದ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶಿರಾಜ್ ಕದಡಿಯವರು ಮತ್ತು ಶಿರಹಟ್ಟಿ ತಾಲೂಕಾ ಅಧ್ಯಕ್ಷರಾದಂಥ ಶರಣಪ್ಪ ಹುಗಾರವರು, ನಮ್ಮ ಹಿಂದುಳಿದ ಘಟಕದ ಅಧ್ಯಕ್ಷರಾದಂಥ ತಿಪ್ಪಣ್ಣ ಹುಡೇದವರು, ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಘಟಕದ ತಾಲೂಕಾ ಅಧ್ಯಕ್ಷರಾದಂಥ ರಾಜೇಶ್ ಸಾಬ್ ತಹಶೀಲ್ದಾರ್ ಅವರು ಮತ್ತು ನಮ್ಮ JDS ಪಕ್ಷಕ್ಕೆ ಮೊನ್ನೆ ತಾನೇ ಸೇರ್ಪಡೆಗೊಂಡು ನಮ್ಮ ಸಮಾಜದ ಮುಖಂಡರಾದಂಥ ಖುರ್ಷಿದ್ ಅಹಮದ್ ಢಾಲಾಯತ್ ಅವರು, ಅವರ ಸುಪುತ್ರರಾದಂಥ ನಯೀಮ್ ಅವರು, ಪಕ್ಷದ ಇನ್ನೂರ ಹಿರಿಯರಾದಂಥ ಹುಣಸಿ ಮರದವರು ಹಾಗೂ ಗಜೇಂದ್ರಗಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಬಾಷಾ ಸಾಬ್ ಬಾಗಾನ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಈ ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ನಾವು ಕಿತ್ತೂರು ಸಮಾವೇಶ ಅಂತಂದು ಹೆಸರು ಕೊಟ್ಟಿವಿ. ಅದರ ಬಗ್ಗೆ ಸಮಗ್ರವಾಗಿ ಈ ಸುದ್ದಿಗೋಷ್ಠಿಯ ನೇತೃತ್ವ ವಹಿಸಿದಂಥ ಸನ್ಮಾನ್ಯ ಆಲ್ಕೋಡ್ ಹನುಮಂತಪ್ಪ ಸಾಹೇಬರು ತಮಗೆ ತಿಳಿಕೊಡ್ತಾರೆ. ತಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ಇವತ್ತಿನ ಸುದ್ದಿಘೋಷಣೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ನಾಳೆ ಬರುವ ಇನ್ನು 4 ದಿವಸದಲ್ಲಿ 27ನೇ ತಾರೀಕು ಬಿಜಾಪುರದೊಳಗೆ ನಮ್ಮ ಪಕ್ಷದ JDS ಪಕ್ಷ 25 ವರ್ಷ ಪೂರ್ಣಗೊಳಿಸಿದ್ದು ಕಾರಣಕ್ಕಾಗಿ ಎಲ್ಲ ಉತ್ತರ ಕರ್ನಾಟಕ 7 ಜಿಲ್ಲೆ ಬರುವಂಥ
ಕ್ಷೇತ್ರ ಒಳಗೆಲ್ಲ ಜನರು ಆ ಕಾರ್ಯಕ್ರಮಕ್ಕೆ ಹೋಗಿ ಅಪಾರವಾದ ದೊಡ್ಡ ಪ್ರಮಾಣ ಮಟ್ಟಿಗೆ ಒಂದು ಸುಮಾರು 2-2.5 ಲಕ್ಷ ಜನ ಸೇರುವಂಥ ಉದ್ದೇಶ ಇಟ್ಕೊಂಡು ನಾವು ಇದು ಒಂದೇ 7 ಜಿಲ್ಲೆ ಉತ್ತರ ಕರ್ನಾಟಕ ಅಂದರೆ ಮೊನ್ನೆ ಹಾಸನ ಕಡೆ ಮಾಡ್ಯಾರ, ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಇಲ್ಲಿ ಸಂಖ್ಯೆ ಜನರನ್ನು ಸೇರಿಸಿ ಈ ಪಕ್ಷವನ್ನು ಬೆಳೆಸಬೇಕು, ಪಕ್ಷವನ್ನು ಕಟ್ಟಬೇಕು, ಪಕ್ಷವನ್ನು ಉಳಿಸಬೇಕಂತ ದೇವೇಗೌಡರು ಒಂದು ಮಾರ್ಗದರ್ಶನದಿಂದ, ಕುಮಾರಣ್ಣನ ಮಾರ್ಗದರ್ಶನದಿಂದ, ನಿಖಿಲ್ ಕುಮಾರಣ್ಣವರು ಎಲ್ಲರೂ ಮಾರ್ಗದರ್ಶನದಿಂದ ಈ ಪಕ್ಷವನ್ನು ದೊಡ್ಡ ಮಟ್ಟಿಗೆ ಜನರನ್ನು ಸೇರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರೂ ಉದ್ದೇಶ ಇಟ್ಕೊಂಡು ಅದಕ್ಕೆ ಇವತ್ತು ಪ್ರೆಸ್ ಮೀಟಿಂಗಿಗೆ ನಮ್ಮ ಹಲಕೋಡು ಸಾಹೇಬರಿಗೆ ಗದಗ ಜಿಲ್ಲಾ ನೇತೃತ್ವ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅವ್ರು ಬಂದು ಎಲ್ಲ ವಿಷಯವನ್ನು ವ್ಯಕ್ತಪಡಿಸ್ತಾರೆ. ಭಾಗವಹಿಸಿರ್ತಕ್ಕಂಥ ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ ಮತ್ತು ನಮ್ಮ ಪಕ್ಷದ ಮಾನ್ಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುದೋಡ್ರವರೇ, ನಮ್ಮ ಪಕ್ಷದ ಮಾನ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೊಪ್ಪಳವರೇ, ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಈರಣ್ಣವರೇ ಮತ್ತು ಗಲಾಯತ್ರವರೇ ಮತ್ತು ನಮ್ಮ ಈ ವೇದಿಕೆ ಇದು ಸುದ್ದಿಗೋಷ್ಠಿಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಎಲ್ಲ ಮಾನ್ಯ ಪದಾಧಿಕಾರಿಗಳೇ, ಇವತ್ತಿನ ಸುದ್ದಿಗೋಷ್ಠಿ ಏನಂತಂದರೆ ಬಹುಶಃ ನೀವಾಗಲೇ ಸಾಕಷ್ಟು ನಮ್ಮ ಹಾಸನ ಸಮಾವೇಶದ ಬಗ್ಗೆ ಇಲ್ಲಿ ಕೂಡ ನೀವು ಪ್ರಸ್ತಾಪ ಮಾಡಿದ್ದೀರಿ, ಇಲ್ಲಿ ಕೂಡ ನೀವು ಬರೆದಿದ್ದೀರಿ. ಇದರ ಉದ್ದೇಶ ಏನಂತಂದರೆ ನಮಗೆ 25 ವರ್ಷ ಆಯಿತು ನಮ್ಮ ಪಕ್ಷ ಏನೋ ಕಟ್ಟಿ, ಅದರ ಬೆಳ್ಳಿ ಮಹೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವೊಂದು ಸಮಾವೇಶ ಮಾಡಬೇಕು. ಯಾಕೆ ಸಮಾವೇಶ ಮಾಡಬೇಕು ಅಂತಂದರೆ ಇದು 2.5 ವರ್ಷ ಈ ಸರ್ಕಾರ ಆಡಳಿತ ಮುಗಿಸಿದೆ. 2.5 ವರ್ಷ ಮುಗಿಸಿ 3 ವರ್ಷದಲ್ಲಿ ಅವರಿದ್ದಾರೆ. ಆದರೆ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಏನು ವಿಶ್ವಾಸನ ಜನ ಇಟ್ಕೊಂಡಿತ್ತು. ಜನಗಳ ಎಲ್ಲ ವಿಶ್ವಾಸಗಳನ್ನು ಹುಸಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಹೇಳ್ಬೇಕದು. ಜನಗಳನ್ನು ಕೂಡ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ರಿ, ಭಾಳಷ್ಟು ತಾವು ಪತ್ರಿಕೆಯಲ್ಲಿ ಬಿತ್ತರಿಸಿದ್ರಿ. ಇಂಥ ಸಮಸ್ಯೆ ಇಲ್ಲ ಅಂತ ಅನ್ನಂಗಿಲ್ಲ ರಾಜ್ಯದಲ್ಲಿ. ಬಹುತೇಕ ನಾವು ಹಿಂದೆಂದೂ ನೋಡಿಲ್ಲ, ಮತ್ತು ಮುಂದೆ ನೋಡ್ತೀವಿಲ್ಲ ಗೊತ್ತಿಲ್ಲ. ಅಂಥ ಸಮಸ್ಯೆಗಳು ಈಗ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಏನನ್ನೂ ಸರಿ ಇಲ್ಲ ಸರ್ಕಾರದಲ್ಲಿ. ಒಂದು ಸರಿಯಾದ ಒಂದು ಸರಿ ಇಲ್ಲ ಅಂತ ಕೆಲವು ಸರ್ಕಾರಗಳು ಬಂದಾಗ ಒಂದು ಸರಿ ಇರ್ತದೆ, ಒಂದು ಸರಿ ಇರೋದಿಲ್ಲ. ಎಲ್ಲವನ್ನೂ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದಿದ್ದರೆ ಈ ಸರ್ಕಾರದಲ್ಲಿ ಏನೇನೂ ಸರಿ ಇಲ್ಲ, ಯಾವೂ ಸರಿ ಇಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರು ಮಾತನಾಡ್ತಕ್ಕಂಥದ್ದು ಇದಾಗಿದೆ. ಬಹುತೇಕ ಇವರು ಯೋಜನೆಗಳು ಯಾವ್ಯಾವ ಯೋಜನೆಗಳನ್ನು ಕೊಟ್ಟಿದ್ರು, ಯಾರಿಗೆ ಆ ಯೋಜನೆ ಬೇಕಾಗಿತ್ತು ಅವರು ಇತ್ತೀಚಿನ ದಿನಗಳಲ್ಲಿ ಆ ಯೋಜನೆಯನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ರು, ಅದು ಸಮರ್ಪಕವಾಗಿ ತಲುಪುತ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಮಹಿಳೆಯರು ತಮ್ಮ ಸುದ್ದಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು. ಮತ್ತು ಇವಾಗ ಏನಂದು ನಮಗೆ ಕರೆಂಟು ಏನಂದರೆ ಗೃಹಜ್ಯೋತಿ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅವು ಮೊದಲು ನಾವು ಕೂಡ ನಮ್ಮ ಜನತಾದಳ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಹೆಗ್ಡೆ ಅವರು ಅಧಿಕಾರದಾಗಿದ್ದಂಥ ಸಂದರ್ಭದಲ್ಲಿ ಭಾಗ್ಯಜ್ಯೋತಿ ಸ್ಕೀಮ್ ಅಂತ ಮಾಡಿದ್ದೀವಿ. ಅದು ಭಾಳ ಕಡಿಮೆ ಅವತ್ತಿನ ಸಂದರ್ಭದಲ್ಲಿ ಮನೆಗಳೇ ಇರ್ತಕ್ಕಂಥವ್ರು, ದಲಿತರು, ಹಿಂದುಳಿದ ವರ್ಗ ಭಾಳ ಕಡಿಮೆ ಇತ್ತು. ಮತ್ತು ಅದನ್ನು ಬಳಸ್ತಕ್ಕಂಥದ್ದು ಕೂಡ ಕಡಿಮೆ ಆಗಿತ್ತು. ಅವಾಗೂ ಕೂಡ ನಾವು ಫಸ್ಟು ಫ್ರೀ ಯಾರಾದರೂ ಕರೆಂಟು ಕೊಟ್ಟಿದ್ರೆ ಅದು ಜನತಾದಳ ಅಂತಕ್ಕಂಥದ್ದು ನಾವು ಇವತ್ತು ತಮ್ಮ ಗಮನಕ್ಕೆ ಕೊಡಬಯಸ್ತೀವಿ. ತಮಗೂ ಕೂಡ ಇದು ಗೊತ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಇವ್ರು ಏನಂತ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಇವತ್ತಿನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಾನ್ಯ ಸಚಿವರು ಅವರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಿಫೋರ್ ಎಲೆಕ್ಷನ್.
ಎಲೆಕ್ಷನ್ಗಿಂತ ಮುಂಚೆನೆ ಅಲ್ಲಿ ಗೃಹಜ್ಯೋತಿ ಇನಾಗರೇಷನ್ ಮಾಡಿದರು. ಆ ಸರ್ಕಾರ ಇರಲಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ ನಾವು ಗೃಹಜ್ಯೋತಿಯನ್ನು ನಾವು ಎಲ್ಲರಿಗೆ ಕೊಡ್ತೇವೆ, ಫ್ರೀ ಕರೆಂಟ್ ಕೊಡ್ತೇವೆ ಅಂತಕ್ಕಂಥದ್ದು ತಮಗೆ ಹೇಳಿದರು. ತಾವು ಕೂಡ ಇಡೀ ರಾಜ್ಯದ ತುಂಬ ಅದನ್ನೆಲ್ಲ ಬಿತ್ತರಿಸಿದ್ದೀರಿ. ಏನಂತ ಹೇಳಿದ್ರು ಅವತ್ತು ಅಂತ ಕೇಳಿದರೆ, ಇವತ್ತು ಇವತ್ತೆಲ್ಲ ಕ್ಯಾಬಿನೆಟ್ ಸಚಿವರಾದಿಯಾಗಿ ಕ್ಯಾಬಿನೆಟ್ ಸಚಿವರು ಶಾಸಕರು ಆದಿಯಾಗಿ ಏನಂತ ಹೇಳ್ತಾರಂತಂದರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಅವರು ನುಡಿದಂತೆ ನಡೆದಿದ್ದಾರೆ ಅಂತಕ್ಕಂಥದ್ದು ಆಗಿದ್ದಾದರೆ ತಮಗೆ ಗೊತ್ತಿದೆ, ತಾವು ಬರೆದಿದ್ದೀರಿ. ಮಾದೇವಪ್ಪನವರಿಗೆ ಫ್ರೀ, ಕಾಕಾ ಪಾಟೀಲ್ಗೆ ಫ್ರೀ, ನನಗೂ ಫ್ರೀ, ಇಲ್ಲಿ ಕುಂತಾರಲ್ಲ ಪೊಲೀಸ್ನವ್ರು ಅವ್ರಿಗೆ ಫ್ರೀ, ಮತ್ತು ಇಲ್ಲಿ SP ಕುಂತಾರಲ್ಲ ಅವರಿಗೆ ಫ್ರೀ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಫ್ರೀ. ಇದನ್ನೆಲ್ಲ ಹೇಳಿದರು. ಇದು ನುಡಿದಂತೆ ನಡೆದಿದ್ದೀರಿ ನೀವು ಇದನ್ನ ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡ್ಬೋದಾಗಿತ್ತಲ್ಲ. ನೀವು ನುಡಿದಂತೆ ನಡೆದಿದ್ದಾದರೆ ಇದನ್ನ ಯಾಕೆ ಮಾಡಲಿಲ್ಲ? ಇದು ಒಂದೊಮ್ಮೆ ಮಾಡಿದರೆ ಹೌದಪ್ಪ ನೀವು ನುಡಿದಂತೆ ನಡೆದಿದ್ದೀರಿ ಅಂತ ಹೇಳ್ಬೋದು. ಇವರು ನುಡಿದದ್ದೇ ಬೇರೆ, ಇವರು ನಡೆಯೋದೇ ಬೇರೆ. ನುಡಿಯೋದಕ್ಕೂ ನಡೆಯೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಇವರು ನುಡಿದಂಗೆ ನಡೆದಿಲ್ಲ. ಅದರ ಜೊತೆಯಲ್ಲಿ ಇನ್ನೊಂದೇನಂತಂದರೆ, ಇವರು ಬಂದ ತಕ್ಷಣವೇ ಹೇಳಿದರು, ಒಂದೇ ಸಲ ಮಾಡಿದ್ರು. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಏನು ಸಿದ್ದರಾಮಣ್ಣವರು ಜನ ಅವತ್ತೇನು ನುಡಿದಿರಲಿಲ್ಲ ಪಾಪ ಅವರು. ನಾವು ಅವ್ರ ಬಗ್ಗೆ ತುಂಬ ಗೌರವ ಇದೆ, ಮುಖ್ಯಮಂತ್ರಿ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ, ಗೌರವ ಇದೆ. ಅವತ್ತು ದಲಿತರಿಗೆ, ಆ ದಲಿತರ ನಿಗಮಗಳಿಗೆ ಮಾಡಿರ್ತಕ್ಕಂಥ ಎಲ್ಲ ಸಾಲಗಳನ್ನು ಮನ್ನಾ ಮಾಡಿದ್ರಲ್ಲ, ಅದಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅವರು ಅದನ್ನು ನುಡಿದಿರಲಿಲ್ಲ, ಅವರು ಅದನ್ನು ಮಾಡಿದರು. ಅದು ಜನನೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಎಲ್ಲ ನಿಗಮಗಳ ಏನು ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗ ಇವರೇನು ಯೋಜನೆಗಳನ್ನು ತಂದರಲ್ಲ, ಅದು ಒಂದು ಕೈಯಲ್ಲಿ ಕೊಡೋದು, ಮತ್ತೊಂದು ಕೈಯಿಂದ ಕಸ್ಕೊಳ್ಳೋದು, ಮತ್ತೊಂದು ಜೇಬಿಗೆ ಹಾಕಿ. ಗೃಹಜ್ಯೋತಿ ಕೊಟ್ಟಿವಂತ ಹೇಳಿ ಕರೆಂಟಿನ ರೇಟ್ ಹೆಚ್ಚು ಮಾಡೋದು. ಕರೆಂಟಿನ ಬಿಲ್ ಎಷ್ಟಾಗ್ಯದ, ಕರೆಂಟಿನ ರೇಟ್ ಏನಾಗ್ಯದ ಸ್ವಾಮಿ? ಅವತ್ತಿಗೆ ಇವತ್ತಿಗೆ 2 ಪಟ್ಟು ಹೆಚ್ಚಾಗಿದೆ. ಇದನ್ನು ಹೇಳಿದ್ರೇನು ಸ್ವಾಮಿ ಅವರು? ನಾವು ಕರೆಂಟ್ ಕೊಡ್ತೇವೆ, ರೇಟ್ ಹೆಚ್ಚು ಮಾಡೋದಿಲ್ಲ ಅಂತ ಹೇಳಿದ್ರ? ಹೇಳಿಲ್ಲ. ಕರೆಂಟೇನೆ ಫ್ರೀ ಕೊಡ್ತು ಅಂದರು, ಅದನ್ನು ಕೊಡಲಿಲ್ಲ. ಅದರ ರೇಟು ಗಗನಕ್ಕೆ ಹೋಯ್ತು. ಇವತ್ತು ಮಧ್ಯಮ ವರ್ಗದವರು ಕಣ್ಣೀರು ಹಾಕೋ ಸ್ಥಿತಿ ಬಂದಿದೆ. ಇನ್ನೊಂದು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ, ಇದು ಇಷ್ಟಕ್ಕೆ ಆಗಲಿಲ್ಲ. ಇವತ್ತೇನೋ ರೈತ ಹೊಲ ಮನೆಗಳಲ್ಲೇನು ಕೆಲಸ ಮಾಡ್ತಾನ, ಆ ರೈತನ ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲದೆ ಆತ ಕಣ್ಣೀರು ಹಾಕ್ತಾ ಇದ್ದಾನೆ. ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲ. ಕರೆಂಟ್ ಯಾವಾಗ ಕೊಡ್ತಾರೆ ಸ್ವಾಮಿ? ರಾತ್ರಿ ಕೊಡ್ತಾರೆ. ರಾತ್ರಿ ಹುಳ ಉಪ್ಟಿ ಅವು ಇವು ತಿರುಗಾಡ್ತವೆ. ಆದರೂ ಕೂಡ ಆ ಟೈಮ್ನಲ್ಲಿ ಹೋಗಿ ರೈತ ಇವ್ರು ಬಿಟ್ಟಿರ್ತಕ್ಕಂಥ ಸಮಯದಲ್ಲಿ ಹೋಗಿ ಇವ್ರು ಕೊಟ್ಟಿರ್ತಕ್ಕಂಥ ಸಮಯದೊಳಗಡೆ ಆತ ಎಲ್ಲ ತನ್ನ ಹೊಲಗಳಿಗೆ ನೀರು ಕೊಟ್ಟು ಆಸೆ ಬರಬೇಕು. ಈ ಕೆಲಸ ಮಾಡೋದಕ್ಕೆ ನೀವು ಕರೆಂಟ್ ಫ್ರೀ ಕೊಡಬೇಕಾಗಿತ್ತ? ಹೇಳಿ ಸ್ವಾಮಿ. ಮತ್ತೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ, ನಾವೆಂದು ಕೂಡ ಹಿಂದ್ಯಾವ ಸರ್ಕಾರನೂ ಕೂಡ ಲೋಡ್ ಶೆಡ್ಡಿಂಗ್ ಮಾಡಿರಲಿಲ್ಲ ಸರ್. ಇವತ್ತು ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಸಿಟಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಅದ, ಗ್ರಾಮಾಂತರ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಇದೆ. ಇದನ್ನು ನೀವು ಹೇಳಬೇಕು. ಈಗ ಇದನ್ನು ನೀವು ಹೇಳಬೇಕು. ಕರೆಂಟ್ ಫ್ರೀ ಕೊಡೋದಾದ್ರೆ ಈ ಕೆಲಸ ಮಾಡ್ತೀವಿ ಅಂತೇಳಿ ಫ್ರೀ ಕರೆಂಟ್ ಕೊಡ್ತೀರ ನೀವು? ಫ್ರೀ ಕೊಟ್ಟಿವಿ ಅಂತೇನು ಅನ್ಸಂಗಿಲ್ಲ ನಮ್ಗೆ. ಯಾಕಂದ್ರೆ ಕರೆಂಟ್ ಬಿಲ್ ಹೆಚ್ಚು ಮಾಡಿ ನೀವು ಮತ್ತೆ ಅದಕ್ಕೆ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಯಾರು ಮೆಚ್ಚಂಗಿಲ್ಲ. ಇವ್ರನ್ನ ಯಾರು ಜನ ಮೆಚ್ಚಂಗಿಲ್ಲ. ಇದನ್ನ ಜನಸಾಮಾನ್ಯರಿಗೆ ಗೊತ್ತಿದ್ರೂ ಕೂಡ ಇದು ನಾಳೆ ನಮ್ಮ ಸಮಾವೇಶದಲ್ಲಿ ಇವೆಲ್ಲವನ್ನು ಹೇಳಬೇಕಲ್ಲ. ಆವತ್ತು ಜನಗಳು ನಮ್ಮನ್ನೇನು ಹೇಳ್ತಾರೆ, ನೀವು ನಮ್ಮ ಸಹಾಯಕ್ಕೆ ಬರಲೇ ಇಲ್ಲ, ಈ ವಿಷಯಗಳು ನೀವು ತರಲೇ ಇಲ್ಲ ನಮ್ಮ ಗಮನಕ್ಕಂತ ಜನ ಅನ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಡಿವಿಷನ್ನಲ್ಲಿ ಇವೆಲ್ಲ ಸಮಸ್ಯೆಗಳನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಸಮಾವೇಶಗಳನ್ನು ಮಾಡ್ತೇವೆ. ಮತ್ತು ಇನ್ನೊಂದೇನಂತಂದ್ರೆ ಸರ್,
ಬಹುಶಃ ನೀವು ತಿಳ್ಕೊಂಡಿರಿ, ನೀವು ಬರೆದ ಮೇಲೇನ ನಾವು ನಿಮ್ಮಿಂದ ತಿಳ್ಕೊಂತೀವಿ. ಬಹುಶಃ ಇಷ್ಟು ಕೊಲೆಗಳು ಇಂದ್ಯಾವ ಸರ್ಕಾರ ಬಂದಾಗ ಆಗಿಲ್ಲ. ಕೊಲೆಗಳು, ಭಯ, ಭೀತಿ, ನಿರ್ಭಯವಾಗಿ ತಿರುಗಾಡಂಗಿಲ್ಲ, ನಿರ್ಬಿಡಿಯಿಂದ ತಿರುಗಾಡೋದಿಲ್ಲ. ಭಯ ಭೀತಿಯಿಂದ ಜನ ತಿರುಗಾಡ್ತಕ್ಕಂಥ ವಾತಾವರಣ. ಇವತ್ತು ಬಸ್ ಫ್ರೀ ಮಾಡಿವಿ ಅಂತ ಹೇಳಿ ಮಕ್ಕಳು ಒಂದು ಬಸ್ಸಿಗೆ ಹೋಗಲಾರ್ದಂಥ ಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ನಾವು ಫ್ರೀ ಬಸ್ ಪಾಸ್ ಮಾಡಿದ್ದೀವಿ ಸ್ವಾಮಿ, ಅದಕ್ಕೊಂದು ಅರ್ಥ ಇತ್ತು. ಏನು ಅರ್ಥ ಇತ್ತಂದ್ರೆ, ನಾವು ಬಹಳ ವೈಚಾರಿಕ ವಿಚಾರ ಮಾಡಿ ಅವತ್ತಿನ ನಾವು ಫ್ರೀ ಬಸ್ ಯಾರಿಗೆ ಕೊಟ್ಟಿವಿ ಅಂದರೆ, ಮಕ್ಕಳು, ಬಡವರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯೆಗೆ ಅನುಕೂಲ ಆಗಬೇಕು, ಸರ್ವೇ ಸಾಮಾನ್ಯ ಎಲ್ಲ ಮಧ್ಯಮ ವರ್ಗದ ಮಕ್ಕಳು ಓದಬೇಕು, ಬರಿಬೇಕು ಅನ್ನೋ ಕಾರಣಕ್ಕಾಗಿ ಮಕ್ಕಳ ಅನುಕೂಲತೆಗೋಸ್ಕರ ವಿದ್ಯಾರ್ಥಿನಿಯರಿಗೂ ಫ್ರೀ ಮಾಡಿದ್ವಿ, ವಿದ್ಯಾರ್ಥಿಗಳಿಗೂ ಫ್ರೀ ಮಾಡಿದ್ವಿ. ನಿಮ್ಮಿಂದ ಯಾರಿಗೆ ಅನುಕೂಲ ಆಗಿದೆ ಹೇಳಿ, ಇವರಿಂದ ಯಾರು ಅನುಕೂಲ ಆಗಿದೆ ತಮಗೆ ಗೊತ್ತಿದೆ ಅಂತ ತಿಳ್ಕೊಂತೀನಿ ನಾನು. ಪ್ರತಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಗಂಡ ಹೆಂಡರ ಜಗಳ, ನೀವು ನಂಬಲಾರದಷ್ಟು ಗಂಡ ಹೆಂಡರ ಜಗಳ ಉದ್ಭವ ಆಗಿವೆ. ಒಂದೊಂದು ಕುಟುಂಬ ನಶಿಸಿ ಹೋಗಿವೆ, ಕುಟುಂಬಗಳು ಹಾಳಾಗಿ ಹೋಗಿವೆ. ಎಷ್ಟೋ ಕುಟುಂಬಗಳಲ್ಲಿ ಬಿರುಕು ಬಿಟ್ಟಿವೆ.